ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಮಧ್ಯಾಹ್ನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸೊ ಯಾರ್ಯಾರಿಗೆ ಫಸ್ಟ್ ಟೈಮ್ ರಿಸಲ್ಟನ್ನು ಅನೌನ್ಸ್ ಮಾಡಿದಾಗ ರ್ಯಾಂಕನ್ನು ಕೊಟ್ಟಿರಲಿಲ್ಲ ಅಂಥವರಿಗೆ ಇವತ್ತು ಒಂದು ಲಿಂಕನ್ನು KE ವೆಬ್ಸೈಟಲ್ಲಿ ಕೊಟ್ಟುಬಿಟ್ಟು ಸ್ಪಾಟ್ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಮಾರ್ಕ್ಸ್ ಲಿಂಕನ್ನು KEದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿ ನೀವು ಇದು ಒಂದು ಎಂಟರ್ CET ನಂಬರ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮಗೆ ಇಲ್ಲಿ ಅಬ್ಸರ್ವ್ ಆಗ್ತದೆ. ಬಟ್ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಅಂತೇಳಿ. ಸೊ ನೀವೇನಾದರೂ ಆಲ್ರೆಡಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಮೊನ್ನೆ CET ರಿಸಲ್ಟ್ ಬಂದ ಮೇಲೆ KE ಅವರು ಲಿಂಕ್ ಕೊಟ್ಟ ಮೇಲೆ ಆ ಲಿಂಕನ್ನು ಯೂಸ್ ಮಾಡಿ ನೀವೇನಾದರೂ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿದ್ದೇ ಆಗಿದ್ರೆ ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಯಾಕೆಂದ್ರೆ 17ನೇ ತಾರೀಕು 5 ಗಂಟೆ ತನಕ ಟೈಮ್ ಅಂತ ಹೇಳಿದ್ರು. ಸೊ ಇನ್ನೊಂದು ಸ್ವಲ್ಪ ನಾಳೆ ಮಧ್ಯಾಹ್ನದ ತನಕನೂ ಕೂಡ ನೀವು ವೇಟ್ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಷ್ಟು ಆದ ಮೇಲೂ ಕೂಡ ನಿಮ್ಮ ಮಾರ್ಕ್ಸ್ ಬಂದಿಲ್ಲ ಅಂತ ಅಂದ್ರೆ, ಅಥವಾ ಅಷ್ಟಾದ್ಮೇಲೆ ನಿಮ್ಮ ರ್ಯಾಂಕ್ ಬಂದಿಲ್ಲ ಅಂತಂದ್ರೆ, ಅಥವಾ ನೀವೇನಾದ್ರೂ KCET ರಿಸಲ್ಟ್ ಬಂದ್ಮೇಲೆ ಯಾವುದೋ ಒಂದು ಕಾರಣಕ್ಕೆ ಮಾರ್ಕ್ಸ್ ಎಂಟ್ರಿಯನ್ನ ಇನ್ನೂ ಕೂಡ ಮಾಡಿಲ್ಲ ಅಂತ ಆಗಿದ್ರೆ ಇನ್ನೊಂದು ಚಾನ್ಸ್ ಅನ್ನ KE ಅವರು ಇಲ್ಲಿ ನೀಡಿರುವಂತದ್ದು 19ನೇ ತಾರೀಕು ಬೆಳಗ್ಗೆ 11 ಗಂಟೆಯ ತನಕ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರು ಮೊನ್ನೆ CET ಎಕ್ಸಾಮ್ ರಿಸಲ್ಟ್ ಬಂದ ಮೇಲೂ ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿಲ್ಲ ಅಂತವರಿಗೆ ಇನ್ನೊಂದು ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. 19ನೇ ತಾರೀಕು 11 ಗಂಟೆಯ ತನಕ ನಿಮಗೆ ಮಾರ್ಕ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರು ಆಲ್ರೆಡಿ ಅಂಕಗಳನ್ನ ಎಂಟರ್ ಮಾಡಿದಿರಿ, ಮೊನ್ನೆ CET ರಿಸಲ್ಟ್ ಬಂದ ಮೇಲೆ ಯಾರಿಗೆ ರ್ಯಾಂಕ್ ಬಂದಿಲ್ಲ, ವಿಥೆಲ್ಡ್ ಆಗಿದೆ, ಅದಾದ್ಮೇಲೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದಿರಿ ಅಂಥವರು ಮತ್ತೆ ಇದನ್ನ ಎಂಟ್ರಿ ಮಾಡೋದಕ್ಕೆ ಈಗ ಹೋಗಬೇಡಿ. ನಾಳೆ ಮಧ್ಯಾಹ್ನ ತನಕ ವೇಟ್ ಮಾಡಿ. 18ನೇ ತಾರೀಕು ಮಧ್ಯಾಹ್ನ 1 ಗಂಟೆ ತನಕ ವೇಟ್ ಮಾಡಿ. ಸ್ವಲ್ಪ ಪೇಷನ್ಸ್ ಇರಲಿ. ಅಷ್ಟಾದ ಮೇಲೂ ಇಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಯೂಸ್ ಮಾಡಿದಾಗ ನಿಮಗೆ ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಇದ್ರೆ ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದ ಲಿಂಕ್ ಒನ್ಸ್ ಅಗೇನ್ ಟು ಫಿಲ್ ದಿಸ್ ಪರ್ಟಿಕ್ಯುಲರ್ ಮಾರ್ಕ್ಸ್. ಅಂದ್ರೆ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಲ್ಲವನ್ನ ಸೇರಿಸಿ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡೋದಕ್ಕೆ ಇನ್ನೊಂದು ಅವಕಾಶವನ್ನು ಅವರು ಕೊಟ್ಟಿರೋದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಎಲ್ಲರ ರ್ಯಾಂಕ್ಗಳು ಬರ್ತದೆ. ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಿದರೆ ಅದರ ಬಗ್ಗೆ ಡೌಟೇ ಬೇಡ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.